ಬಸ್ಸು ಇವತ್ತಿನ ಪ್ರಾರಂಭ ಆಗುತ್ತೆ. ಸೈಮಲ್ಟೇನಿಯಸ್ ಆಗಿ ದಾವಣಗೆರೆಯಲ್ಲೂ ಕೂಡ ಬೆಂಗಳೂರಿಗೆ ಬರುತ್ತೆ. ಅಂದರೆ 2 ಬಸ್ ಇರುತ್ತೆ, ಒಂದು ಹೋಗೋದು ಒಂದು ಬರೋದು. ಅಲ್ಲಿ ನಮ್ಮ ಸಚಿವರು ಮತ್ತು ಲೋಕಸಭಾ ಸದಸ್ಯರು ಅಲ್ಲಿ ಉದ್ಘಾಟನೆ ಮಾಡ್ತಾರೆ. ಮತ್ತು ಇದೆಲ್ಲ ನಾವು ಪ್ರಾರಂಭ ಮಾಡಿದ್ದು 2013ರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ. ಅಂದರೆ 12 ವರ್ಷಕ್ಕೆ ಮುಂಚೆ ಬೆಂಗಳೂರಿಂದ ಮೈಸೂರಿಗೆ ಪ್ರಾರಂಭ ಮಾಡಿದ್ವಿ. ಅದಾದಮೇಲೆ ಮಡಿಕೇರಿ ಮತ್ತು ಕುಂದಾಪುರ, ಮೈಸೂರು, ಮಡಿಕೇರಿ, ಕುಂದಾಪುರಕ್ಕೆ ಇದುವರೆಗೂ ಹೋಗ್ತಾ ಇತ್ತು. ಇವಾಗ ದಾವಣಗೆರೆ ಇವತ್ತು ಇದಕ್ಕೆ ಸೇರಿದೆ. ಮತ್ತು ದಾವಣಗೆರೆಗೆ ಹೋಗುವಂಥವ್ರಿಗೆ ಬೇಗ ಹೋಗ್ಬೋದು. ಕಾರಣ ಏನಂದರೆ ನಮ್ಮ ಈ ಬಸ್ಸುಗಳು ಸಿಟಿ ಮಧ್ಯದಲ್ಲಿ ಹೋಗೋದಿಲ್ಲ, ಬೆಂಗಳೂರು ನಗರಕ್ಕೆ ಹೋಗೋದಿಲ್ಲ. ಇಲ್ಲ ಏರ್ಪೋರ್ಟ್ ಆದಮೇಲೆ ದೇವನಹಳ್ಳಿ ಆದಮೇಲೆ ಹೊಸ ರೋಡಲ್ಲಿ ನೇರವಾಗಿ ದಾಬಸ್ಪೇಟೆ ಮುಖಾಂತರ ದಾವಣಗೆರೆಗೆ ಹೋಗುತ್ತೆ. ಅದರಿಂದ ಸಮಯದ ಕನಿಷ್ಠ 2 ಗಂಟೆ ಆದರೂ ಮುಗುತ್ತೆ, 2 ಗಂಟೆ ಸೇವ್ ಆಗುತ್ತೆ. ಇಲ್ಲಿಂದ 5 ಅವರ್ಸಲ್ಲಿ ದಾವಣಗೆರೆ ರೀಚ್ ಆಗ್ಬೋದು. ಅದೇ ರೀತಿ ಅಲ್ಲಿಂದ ಬರೋರು ಕೂಡ ಏರ್ಪೋರ್ಟ್ಗೆ 5 ಗಂಟೆಯಲ್ಲಿ ಬರ್ಬೋದು. ಅದ್ರ ಸಮಯಕ್ಕೆ ಸರಿಯಾಗಿ ಏರ್ಪೋರ್ಟ್ಗೆ ಬರ್ಬೋದು, ಏರ್ಪೋರ್ಟಿಂದ ಅವ್ರ ಊರಿಗೆ ಸೇರ್ಕೋಬೋದು ಅಂತೇಳಿ ಇದು. ಮತ್ತು ಇದ್ರ ಜೊತೆಗೆ ಹೊಸದಾಗಿ ಈಗ ಬಸ್ಸಲ್ಲಿ ಮೊದಲು ನೀರು ಕೊಡ್ತಾಯಿದ್ರು. ಏನು ನಾನಾ ಕಾರಣಗಳಿಂದ ಅದನ್ನು ಭಾಳ ಹಿಂದೆ ನಿಲ್ಲಿಸ್ಬಿಟ್ರು. ಇವತ್ತು ನಮ್ಮ MP ಅವರು ಎಲ್ಲ ಅಧಿಕಾರಿಗಳು ಇವತ್ತು ಚರ್ಚೆ ಮಾಡಿ ಒಂದು ಬಾಕ್ಸು ಎಲ್ಲಪ್ಪ ಬಾಕ್ಸ್ ನೀರು ಮತ್ತು ಬಿಸ್ಕೆಟ್ಸು, ಜ್ಯೂಸು ಎಲ್ಲ ಕೂಡ ಇರುತ್ತೆ. ಕನಿಷ್ಠ ಇದಕ್ಕೆ ಫ್ಲೈಟಲ್ಲಿ ಇದನ್ನು ಭಾಳ ನಮಗೆ ಕಡಿಮೆ ದರದಲ್ಲಿ ಕನ್ಸೆಷನಲ್ಲಿ ಕೊಡ್ತಾಯಿದ್ದೀರಿ. ನಮ್ಮ ಕನ್ಸೆಷನ್ನಲ್ಲಿ ನಮಗೆ KMF ಅವರು ಕೊಟ್ಟಿದ್ದಾರೆ. ನಮಗೆ ಅದನ್ನು ಏನು ಚಾರ್ಜ್ ಮಾಡೋದಿಲ್ಲ. ಮತ್ತು ಎಷ್ಟಿತ್ತು ಅಷ್ಟೇ ಇರುತ್ತೆ, ಕುಂದಾಪುರಕ್ಕೆ ಎಷ್ಟಿತ್ತು ಅಷ್ಟೇ ಇರುತ್ತೆ, ಮತ್ತು ದಾವಣಗೆರೆಗೆ ಎಷ್ಟು ಇರುತ್ತೋ